ಅಥಣಿ ತಾಲೂಕಿನ ಹಲವು ಶಾಲೆಗಳಿಗೆ ಪಠ್ಯಪುಸ್ತಕ ಹಂಚಿಕೆಯಲ್ಲಿ ವಿಳಂಬವಾದ ಕುರಿತು ಎಟಿ ನ್ಯೂಸ್ ನಿನ್ನೆಯ ದಿನ ಪುಸ್ತಕ ಹಂಚಿಕೆಯಲ್ಲಿ ವಿಳಂಬ ಎಂಬ ಶೀರ್ಷಿಕೆ ಅಡಿಯಲ್ಲಿ ವರದಿ ಬಿತ್ತರಿಸಲಾಗಿತ್ತು. ವರದಿ ಪ್ರಕಟವಾದ ಬೆನ್ನಲ್ಲೇ ಎಚ್ಚೆತ್ತುಕೊಂಡ ಚಿಕ್ಕೋಡಿ ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಸೀತಾರಾಮ್ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡುವ ನಿಟ್ಟಿನಲ್ಲಿ ತಾಲೂಕಿನ ಆಯಾ ಸರ್ಕಾರಿ ಕನ್ನಡ ಹಾಗೂ ಅನುದಾನ ರಹಿತ ಪ್ರಾಥಮಿಕ ಶಾಲೆಗಳಿಗೆ ಭೇಟಿ ನೀಡಿ ವಿದ್ಯಾರ್ಥಿಗಳ ಸಂಖ್ಯೆಗೆ ಅನುಸಾರವಾಗಿ ಪುಸ್ತಕಗಳನ್ನು ಮರು ಹಂಚಿಕೆ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ತಪ್ಪಿತಸ್ಥ ಇಬ್ಬರು ಅಧಿಕಾರಿಗಳಿಗೆ ನೋಟಿಸ್ ಜಾರಿ ಮಾಡಿದ್ದು ಕೂಡಲೇ ಮಾಹಿತಿ ನೀಡುವಂತೆಯೂ ಕೂಡ ತರಾಟೆಗೆ ತೆಗೆದುಕೊಂಡರು. ಮಕ್ಕಳ ವಿದ್ಯಾಭ್ಯಾಸದ ಕುರಿತು ಕ್ಷೇತ್ರದ ತಾಲೂಕಿನ ಹಲವು ಶಾಲೆಗಳಿಗೆ ಭೇಟಿ ನೀಡಿ ವರದಿ ಪ್ರಕಟಿಸಿ ಬೆಳಕು ಚೆಲ್ಲಿದ ಎಟಿ ಕನ್ನಡ ನ್ಯೂಸ್ ಜನರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಈಗ ನೀವಿಗೆ ಒಂದು 10 ಜನ ಡೆಪ್ರೆಷನ್ ಮಾಡಿ ಎಲ್ಲರೂ ಕೂಡ ಕೌಂಟ್ ಮಾಡಿ ಯಾವ್ಯಾವ ಪುಸ್ತಕಗಳು ರನ್ನಿಂಗ್ ಅಲ್ಲಿರುವಂಥ ಪುಸ್ತಕಗಳು ಚಟುವಟಿಕೆಗಳು ಸಪ್ರೇಟ್ 1ನೇ ತರಗತಿ 2ನೇ ತರಗತಿ ಸಬ್ಜೆಕ್ಟ್ ಓದಿ ಎಲ್ಲ ಮಾಡಿ ಕೊನೆಗೆ ಇವರು ನಿಮ್ಮ ತಾಲೂಕಿಂದ ಇದು ಮಾಡ್ಬೇಕಾರೆ ಈಗ ಅವರನ್ನು ಕಲಿಬೇಕಾದ್ರೆ ಇವುಗಳನ್ನೆಲ್ಲ ತಗೊಳ್ಳಿ ಇನ್ನೊಬ್ಬರು ಮಾಡ್ಕೊಂಡು ಪಕ್ಕ ಒಂದು ಪುಸ್ತಕ ಕಡಿಮೆ ಹಾಕೋದು ಸರಿ. ಯಾವುದೇ ಏಡೆಡ್ ಶಾಲೆ ಆಗಲಿ ಕರೆಕ್ಟಾಗಿ ಎಲ್ಲ ಬಂದು ಇಮೇಜ್ ಓಕೆ ಮಾಡ್ತಾರೆ ಸರಿ ಮಾಡಿ ರೀಸೆಂಟ್ ಗೊತ್ತಾಯ್ತಾ ಸರಿ ಮಾಡಬೇಕಾಗಿಲ್ಲ. ಒಂದು ಸ್ವಲ್ಪ ಇಮೇಜ್ ಜನ ಇದಾಗಿ ಸರಿ ಮಾಡಿ ಎಂಟೈರ್ ಗೌರ್ಮೆಂಟ್ ಅವರು ಎಷ್ಟು ಶಾಲೆ ಇದ್ದಾವೆ ಎಷ್ಟು ಮಕ್ಕಳು ಯೂಸ್ ಮಾಡ್ತಾರೆ ಯೂಸ್ ಆಗುವಂಥ ಇವುಗಳು ಬೇರೆ ತಾಲೂಕಿಗೆ ಬಂದಿದ್ದಾವೆ ಅಂದರೆ ಅವನು ಲಿಸ್ಟ್ ಹಾಕಲೇ ಬರಬೇಕು. ಅವನು ಇದು ಕೊಟ್ಟಿದ್ದೀನಿ ಅಂತ ಮಾಡಿದ್ರು ಬೇರೆ ಕಡೆ ಇವನು ಕೂಡ ಬೇರೆ ಕಡೆ ಬಂದಿರೋರು ಹಿಂಗೆ ಸ್ಟಾಕ್ ತಗೊಂಡು ಇಲ್ಲಿಂದ ಕಳಿಸಿ ಎಲ್ಲದರಲ್ಲಿ ಅವಕಾಶಗಳನ್ನು ಬಂದಿದೆ. ಅವ್ರು ಇನ್ನೂ ಕೊಟ್ಟಿದ್ದೀನಿ ಅಂತ ಕೊಡ್ತಾರೆ ಹೋದಲ್ಲ ಇದೆಲ್ಲ ಬೇರೆ ಒಳಗಡೆ ಏನ್ ತಿಳ್ಕೊಂಡಿದ್ದೀರಾ ಮಕ್ಕಳು ಎಷ್ಟಿದಾರ ಕೈಲಿ ರೂಮಲ್ಲಿದೆ ಸಾಕಾಗ್ತದೆ ರೂಮು ಬೇಕಾಗ್ತದೆ ಬೇರೆ ಕಡೆ